ಈ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬರೋಕ್ಕೆ ಮುಂಚೆ ಒಂದು ಸಣ್ಣ ಭಯ ಇರುತ್ತಲ್ಲ, ಆ ಥರದ್ದೊಂದು ಫೀಲಿಂಗ್. ಅದಕ್ಕೆ ಅದು ಸಹಜ ಅಲ್ವ ಭೂಮಿಕಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಭಯ ಇರಬೇಕಂತೆ. ಯಾಕೆಂದರೆ ಇಂಥ ಪರಿಸ್ಥಿತಿನಲ್ಲಿ ನಾವು ಎಷ್ಟೇ ಧೈರ್ಯ ಹೇಳ್ಕೊಂಡ್ರು ನಮ್ಮ ಮನಸ್ಸು ನಮ್ಮೊಂದು ಪ್ರಶ್ನೆ ಕೇಳ್ತಾನೆ ಇರುತ್ತೆ. ನಿಮ್ಮೊಂದು ವಿಷಯ ಗೊತ್ತಾ, ನನಗೆ ಡಯಾಬಿಟೀಸ್ ಬಂದಿದೆ ಅಂತ ಅನುಮಾನ ಬಂದು ನಾನು ಚೆಕ್ ಮಾಡಿಸ್ಕೊಂಡಿದ್ದಾಗ ಹೀಗೆ ರಿಸಲ್ಟ್ ಬರೋ ತನಕ ಭಾಳ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇವತ್ತಿಗೂ ನೆನಪಿದೆ ನನಗೆ. ನಿಮ್ಗೆ ಯಾವ ಥರ ಫೀಲ್ ಆಗ್ತಾ ಇರ್ಬೋದು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಒದ್ದಾಟ ನನಗೆ ಗೊತ್ತಾಗುತ್ತೆ ಭೂಮಿಕಾ. ಬಟ್ ಡೋಂಟ್ ವರಿ, ಇಲ್ಲಿ ತನಕನೇ ದಾಟ್ಕೊಂಡ್ಬಂದಿದ್ದೀವಿ. ಇದು ಒಳ್ಳೇದಾಗುತ್ತೆ, ಒಳ್ಳೇದಾಗಿ ಆಗುತ್ತೆ. ನನಗೂ ಕಾನ್ಫಿಡೆನ್ಸ್ ಇದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ. ನನಗೆ ನನ್ನ ಭಯಕ್ಕಿಂತ ನಿಮ್ಮ ಭಯ ಜಾಸ್ತಿ. ಏನಿದು ಹೊಸ ಡಿಸ್ಕವರಿ? ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರ? ನನಗಿಂಥದ್ದೊಂದು ಕಾಯಿಲೆ ಇದೆ ಅಂತ ಗೊತ್ತಾದ ದಿನದಿಂದ ನಾನು ಪ್ರತಿಯೊಂದನ್ನ ಗಮನಿಸ್ಕೊಂಡೇ ಬಂದೆ. ನೀವು ನನ್ನ ಮುಂದೆ ನನ್ನತ್ತ ಮಾತಾಡ್ತಿದ್ರಿ, ಎಲ್ಲ ಸರಿ ಹೋಗುತ್ತೆ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ಹೆದರ್ಕೋಬೇಡಿ ಅಂತ ನನಗೆ ಧೈರ್ಯ ತುಂಬಿದ್ರಿ. ಆದರೆ ಆ ಮಾತುಗಳ ಹಿಂದೆ ಇದ್ದಿದ್ದ ಭಯ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿತ್ತು. ನೀವು ನನ್ನ ಮುಂದೆ ಆ್ಯಕ್ಟ್ ಮಾಡಿದ್ರಿ ನಾನು ಹೆದರ್ಕೋಬಾರ್ದು ಅಂತ. ಬಟ್ ನನಗಿಂತ ಜಾಸ್ತಿ ನೀವು ಭಯ ಪಟ್ಟೆ. ಭಯ ಆಗದೆ ಇರುತ್ತೆ ಭೂಮಿಕಾ. ಪ್ರತಿ ದಿವಸ ಹಾಸ್ಪಿಟ್ಲಲ್ಲಿ ಆ ಟ್ರೀಟ್ಮೆಂಟು, ಆ ಕೀಮೊಥೆರಪಿ, ಆ ರಿಸಲ್ಟು, ನೀವು ಒದ್ದಾಡ್ತಾ ಇದ್ದಿತ್ತು. ನನ್ನ ಕೈಲಿ ಏನೂ ಮಾಡೋಕ್ಕಾಗದೆ ನಾನು ಅದನ್ನು ಸುಮ್ಮನೆ ನೋಡ್ತಾ ನಾನು ಅನುಭವಿಸಿದ ನೋವು ಅದೆಷ್ಟಿದೆಯೋ. ಭಯ ಆಯಿತು ಭೂಮಿಕಾ, ಇನ್ಫ್ಯಾಕ್ಟ್ ತುಂಬಾ ಭಯ ಆಯಿತು. ಅವತ್ತಿಗೂ ಇವತ್ತಿಗೂ ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಮನ್ನು ತುಂಬ ಗೆಲುವಿದ್ದಾರೆ. ಸೋ ಹ್ಯಾಪಿ, ಸೋ ಹ್ಯಾಪಿ. ಇವಾಗ ಯಾವ ಭಯನೂ ಇಲ್ಲ, ಧೈರ್ಯವಾಗಿದ್ದೇನೆ. ಗುಡ್. ನೀವು ಧೈರ್ಯವಾಗಿದ್ದರೆ ನಾನು ಧೈರ್ಯವಾಗಿರ್ತೀನಿ. ಸಾಕಪ್ಪ, ಈ 9 ತಿಂಗಳು ಆ ರೋಗದ ಜೊತೆ ಫೈಟ್ ಮಾಡಿ ಸುಸ್ತಾಯ್ತು. ಇನ್ಮೇಲಾದರೂ ನಮ್ಮ ಕನಸಿನ ಜೊತೆ, ನಮ್ಮ ಆಸೆ ಜೊತೆ, ನಮ್ಮ ಬದುಕಿನ ಜೊತೆ ಬದುಕೋಣ. ಹೊಸ ಲೈಫ್ ಸಿಕ್ಕಿದೆ, ಹೊಸದಾಗಿ ಜೀವನ ಶುರು ಮಾಡೋಣ. ಯುದ್ಧ ಗೆದ್ದಾಗಿದೆ ಭೂಮಿಕಾ. ಇನ್ಮೇಲೆ ರಾಜ್ಯಭಾರ ನಮ್ದೆ. ನಾನೇ ರಾಜ, ನೀವೇ ರಾಣಿ. ಅಂಬಾರಿ ಒಂದಿರಲ್ಲ ಅಷ್ಟೇ. ಪರವಾಗಿಲ್ಲ. ಓಕೆ, ಸರಿ ಹೊರಡೋಣ. ಗೆಟಿಂಗ್ ಲೇಟ್. ಯಾ, ಚೆನ್ನಾಗಿದೆ.